Hey children, welcome back to BioStudy Made Easy. ಈ ವಿಡಿಯೋದಲ್ಲಿ ನಾನು 2024 ಆ್ಯನ್ಯುವಲ್ ಎಕ್ಸಾಮ್ಗೆ ಏನು ನಿಮ್ಮ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಬ್ಲೂ ಪ್ರಿಂಟ್ ಚೇಂಜ್ ಆಗಿ ಬಂದಿದೆ. ಸೊ ಆ ಬ್ಲೂ ಪ್ರಿಂಟ್ ಪ್ರಕಾರ ಅವರು 3 ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಕೊಟ್ಟಿದ್ದಾರೆ, 3ಕ್ಕೂ ಸಪ್ರೇಟ್ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಮಾಡೆಲ್ ಕ್ವೆಶನ್ ಪೇಪರನ್ನು ನಾನು ನಿಮಗೆ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಪಾರ್ಟ್ ಎ ಕ್ವೆಶನ್ಸನ್ನು ನೋಡೋಣ. ಆ್ಯಂಡ್ ಮೊದಲೇ ಹೇಳಿಬಿಡ್ತೀನಿ, ಈ ಲೆವೆಲ್ ಆಫ್ ಡಿಫಿಕಲ್ಟ್ ಕ್ವೆಶನ್ಸನ್ನು ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ. ಓಕೆ, ಇದರಲ್ಲಿ 1-2 ಹಾಟ್ಸ್ ಕ್ವೆಶನ್ಸ್ ಅಲ್ಲ, ಕ್ವೆಶನ್ ಪೇಪರ್ ಆಲ್ಮೋಸ್ಟ್ 70% ಬರೀ ಹಾಟ್ಸ್ನ ಕ್ವೆಶನ್ ಟೈಪೇ ಕ್ವೆಶನ್ಸ್ ಕೇಳಿದ್ದಾರೆ. ತುಂಬ ಡಿಫಿಕಲ್ಟ್ ಇದೆ ಕ್ವೆಶನ್ಸು. ನಾವೇ ಇದನ್ನು ನೋಡಬೇಕು ಅಂದರೆ ಹೇಗೆಂದರೆ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ವ ಮೀನಿಂಗು, ಅಂಥವನ್ನೆಲ್ಲ ನಿಮಗೆ ಎಕ್ಸಾಮಲ್ಲಿ ಇದರಲ್ಲಿ MCQನಲ್ಲೋ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೋ ಕೇಳಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಬೇಕಿದ್ರೆ, ಬ್ರ್ಯಾಕೆಟಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರೋದನ್ನು ನಿಮಗೆ MCQನಲ್ಲಿ ಕೇಳಿದ್ದಾರೆ. ಆ ತರಹ ಡಿಫಿಕಲ್ಟ್ ಕ್ವೆಶನ್ಸನ್ನು ನಿಮಗೆ ಮೇನ್ ಎಕ್ಸಾಮಲ್ಲಿ ಕೇಳಲ್ಲ, ಯಾಕಂದರೆ ಎಲ್ಲ ಟೈಪ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಹೀಗಾಗಿ ಈಸಿ, ಮೀಡಿಯಮ್ ಕ್ವೆಶನ್ಸು, ಡಿಫಿಕಲ್ಟ್ ಕ್ವೆಶನ್ ಇಷ್ಟಿಷ್ಟೇ ಪರ್ಸೆಂಟ್ ತೆಗಿಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಇಷ್ಟು ಡಿಫಿಕಲ್ಟ್ ಕ್ವೆಶನ್ ಪೇಪರು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬರೋದಿಲ್ಲ. ಆದರೆ ಇವಕ್ಕೆ ಆನ್ಸರ್ಸನ್ನು ತಿಳ್ಕೊಂಡಿರಿ, ನಿಮಗೆ ಮುಂದೆ ನೀಟ್ಗೆ CETಗೆ ಹೆಲ್ಪ್ ಆಗುತ್ತೆ. ಅಥವಾ ಈ ತರಹ ಹಾಟ್ಸ್ನ ಕ್ವೆಶನ್ಸ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 1-2 ಬಂತು ಅಂದ್ರೂ ನೀವು ಅದನ್ನು ಸಾಲ್ವ್ ಮಾಡೋದಕ್ಕೆ ಏಬಲ್ ಆಗಿರ್ತೀರ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾರ್ಟ್ ಎನ ನೋಡೋಣ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ವೆಲ್, ಫಸ್ಟ್ ಕ್ವೆಶನ್ ನೋಡೋದಾದ್ರೆ ಮಿಂಟ್ 1 ಏನು ಹೇಳುತ್ತೆ ಅಂದರೆ, ಅಪೋಮಿಕ್ಸಿಸ್ ಈಸ್ ಪ್ರೊಡಕ್ಷನ್ ಆಫ್ ಸೀಡ್ಸ್ ಫ್ರಮ್ ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸ್. ಹೌದು, ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸಿಂದ ಸೀಡ್ಸನ್ನು ಪ್ರೊಡ್ಯೂಸ್ ಮಾಡೋದನ್ನು ಅಪೋಮಿಕ್ಸಿಸ್ ಅಂತೀವಿ. ಇಟ್ ಈಸ್ ಟ್ರೂ. ನಾವು ಸೊ ಹಾಗಾಗಿ ಟ್ರೂ ಅಂದ ತಕ್ಷಣ ನಾವು 2 ಆಪ್ಷನ್ಸನ್ನು ರೂಲ್ ಔಟ್ ಮಾಡ್ಬೋದು. ಬೋತ್ ಆರ್ ಫಾಲ್ಸ್ ಅಂದರೆ ಅಲ್ಲ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಅಂದರೆ ಈ ಆಪ್ಷನ್ ಕೂಡ ಅಲ್ಲ, B ಅಲ್ಲ, D ಅಲ್ಲ. ಸೊ A, C ನಲ್ಲಿ ನೋಡೋಣ. ನೆಕ್ಸ್ಟ್, ಎಂಬ್ರಿಯೋಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅಪೋಮಿಕ್ಟಿಕ್ ಸೀಡ್ಸ್ ಆರ್ ನಾಟ್ ಜನರಲಿ ಐಡೆಂಟಿಕಲ್ ಟು ಪೇರೆಂಟ್ ಪ್ಲ್ಯಾಂಟ್ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು, ಯಾಕಂದರೆ ಅಪೋಮಿಕ್ಸಿಸ್ ಅಂದರೆ ಫರ್ಟಿಲೈಸೇಷನ್ ಆಗದೇನೆ ಬಂದಿರುತ್ತೆ ಸೀಡ್ಸ್, ಹೌದಾ? ಸೊ ಫರ್ಟಿಲೈಸೇಷನ್ನೇ ಆಗ್ತಾ ಇಲ್ಲ ಅಂದಮೇಲೆ ಎಂಬ್ರಿಯೋಗಳು ಯಾರನ್ನು ರಿಸೆಂಬಲ್ ಆಗುತ್ತೆ? ಆಬ್ವಿಯಸ್ಲಿ ಅದರ ಪೇರೆಂಟ್ ಪ್ಲ್ಯಾಂಟಲ್ಲಿ ಏನು ಜೆನೆಟಿಕ್ ಕಾಂಪೋಸಿಷನ್ ಇರುತ್ತೆ, ಏನು DNA ಇರುತ್ತೆ, ಅದನ್ನೇ ಎಂಬ್ರಿಯೋಗಳು ಹೊಂದಿರುತ್ತೆ. ಓಕೆ, ಸೊ ಹಾಗಾಗಿ ದೇ ಆರ್ ಐಡೆಂಟಿಕಲ್ ಟು ಪೇರೆಂಟಲ್ ಪ್ಲ್ಯಾಂಟ್ ಅಪೋಮಿಕ್ಟಿಕ್ ಸೀಡ್ಸ್. ಅದಕ್ಕೋಸ್ಕರನೇ ಅಪೋಮಿಕ್ಟಿಕ್ ಸೀಡ್ಸನ್ನು ತಯಾರು ಮಾಡಿ ಅವುಗಳನ್ನು ಅದಕ್ಕೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರೋದೇ ಅವುಗಳು ಪೇರೆಂಟ್ಸ್ ತರಹ ಐಡೆಂಟಿಕಲ್ ಇರುತ್ತೆ ಅನ್ನೋದಕ್ಕೋಸ್ಕರ, ಹೌದಾ? ಸೊ ನಾಟ್ ಐಡೆಂಟಿಕಲ್ ಅನ್ನುವಂಥದ್ದು ರಾಂಗ್ ಆಗಿದೆ. ಸೊ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಆಪ್ಷನ್ ಎ ಇಸ್ ದ ರೈಟ್ ಒನ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಟೇಬಲ್ ಗಿವನ್. ಈ ಒಂದು ಲೇಯರ್ ಫಾರ್ಮ್ ಇಲ್ಲಿ ಒಂದು ಲೇಬಲ್ ಮಾಡಿದ್ದಾರೆ ಪಾರ್ಟನ್ನು, ಯಾವುದು? ಝೋನಾ ಪೆಲ್ಲುಸಿಡಾ, ಹೌದಾ? ನೋಡಿ ಎಷ್ಟು ಇದರಲ್ಲೇ ಎಷ್ಟೊಂದು ಮಿಸ್ಟೇಕ್ಸ್ ಇದೆ. ಪ್ರಿಂಟ್ ಮಿಸ್ಟೇಕು ಝೋನಾ ಪೆಲ್ಲುಸಿಡಾ ಅದು. ಸೊ ಝೋನಾ ಪೆಲ್ಲುಸಿಡಾ ಲೇಯರ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಇದು, ಹೌದಾ? ಊಜೆನಿಸಿಸ್ ಟಾಪಿಕನ್ನು ಓದಬೇಕಾದ್ರೆ ನಿಮಗೆ ಬರುತ್ತೆ NCERTನಲ್ಲಿ. ಝೋನಾ ಪೆಲ್ಲುಸಿಡಾ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ, ಇದು ಸೆಕೆಂಡರಿ ಊಸೈಟ್ ಸ್ಟೇಜಲ್ಲಿದ್ದಾಗ ಝೋನಾ ಪೆಲ್ಲುಸಿಡಾ ಫಾರ್ಮ್ ಆಗುತ್ತೆ, ಹೌದಾ? ಲೇಯರ್, ಈ ಲೇಯರ್ ಏನು ಫಾರ್ಮ್ ಆಗಿದೆ ಇದು ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತಂದರೆ, ಸೊ ಇದೆರಡು ಆಪ್ಷನ್ ಅಲ್ಲ. ಸೊ ಸ್ಪರ್ಮ್ ಯಾವಾಗ ಬಂದು ಇದನ್ನು ಬ್ರೇಕ್ ಮಾಡುತ್ತೆ, ಹೌದಾ? ಸೊ ಈ ಝೋನಾ ಪೆಲ್ಲುಸಿಡಾ ಲೇಯರನ್ನು ಏನು ಮಾಡುತ್ತೆ, ಅದು ಬ್ರೇಕ್ ಮಾಡುತ್ತೆ. ಸ್ಪರ್ಮ್ ಆ್ಯಕ್ರೋಸೋಮಲ್ ರಿಯಾಕ್ಷನ್ ಆಗಿಬಿಟ್ಟು ಇದೆಲ್ಲ ಡಿಸಾಲ್ವ್ ಆಗುತ್ತೆ. ಸೊ ಯಾವಾಗ ಆಗುತ್ತೆ? ಇದು ಬಿಫೋರ್ ಫರ್ಟಿಲೈಸೇಷನ್ನೇ ಆಗುತ್ತೆ. ಸೊ ಈ ಲೇಯರನ್ನು ಬ್ರೇಕ್ ಮಾಡಿನೇ ಅಲ್ವಾ ಸ್ಪರ್ಮ್ ಒಳಗಡೆ ಹೋಗಬೇಕು. ಸೊ ಹಾಗಾಗಿ ಆಪ್ಷನ್ C ಇಸ್ ದ ರೈಟ್ ಒನ್. ನೆಕ್ಸ್ಟ್, ಈ ಇಷ್ಟು ಆಪ್ಷನ್ಸಲ್ಲಿ ಕರೆಕ್ಟ್ ಸ್ಟೇಜ್ ಯಾವುದು? ಫ್ಯಾಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ, ನೋಡಿ ಫ್ಯಾಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಎಂಬ್ರಿಯೋ 8 ಬ್ಲಾಸ್ಟೋಮರ್ ಸ್ಟೇಜ್ವರೆಗೂ ಇರಬೇಕು. ಅದಕ್ಕಿಂತ ಜಾಸ್ತಿ ಎಂಬ್ರಿಯೋ ಏನಾದರೂ ಬೆಳೆದಿತ್ತು ಅಂದರೆ ಅದನ್ನು ಫ್ಯಾಲೋಪಿಯನ್ ಟ್ಯೂಬಿಗೆ ಕಳಿಸೋದಿಲ್ಲ. ಓಕೆ, ಸೊ ಅದನ್ನು ಡೈರೆಕ್ಟಾಗಿ ಯುಟೆರಸ್ಸಿಗೆ ಕಳಿಸ್ತಾರೆ. ಓಕೆ, ಸೊ ಅದನ್ನು ಏನಂತ ಕರಿತಾರೆ? IUT, ಇಂಟ್ರಾ ಯುಟೆರೈನ್ ಟ್ರಾನ್ಸ್ಫರ್ ಅಂತ ಅದನ್ನು ಕರಿತೀವಿ. ಝೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಓಕೆ, ನಾಟ್ GIFT ಅಂದರೆ ಬರೀ ಗ್ಯಾಮೆಟನ್ನು ಮಾತ್ರ ಹಾಕೋದು. ZIFT, ಝೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು 37.2% ಆಫ್ ರೀಕಾಂಬಿನೆಂಟ್ ಡ್ರೋಸೋಫಿಲಾ ಬಂದಿದೆ ಅಂತಂದರೆ
ಯಾಕೆ ಅಂತ ಕೇಳ್ತಾ ಇದ್ದಾರೆ ನೋಡಿ. 37.2% ರೀಕಾಂಬಿನೆಂಟ್. ನೋಡಿ ರೀಕಾಂಬಿನೆಂಟ್ ಜಾಸ್ತಿ ಯಾಕಾಗುತ್ತೆ ಅಂತಂದರೆ ಅಲ್ಲಿ ಜೀನ್ಸ್ಗಳು ಲೂಸ್ಲಿ ಲಿಂಕ್ ಆಗಿರುತ್ತೆ ಮತ್ತು ಅವು ದೂರ ದೂರ ಇರುತ್ತೆ. ಓಕೆ, ಸೊ ನಿಮಗೆ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ನಿನ ಡೈಗ್ರಾಮ್ಸ್ ಏನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕ್ರಾಸ್ ಎ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕ್ರಾಸ್ ಬಿ ಕೊಟ್ಟಿದ್ದಾರೆ. ಸೊ ಅವ್ರು ಕೇಳ್ತಾರೆ ಕ್ರಾಸ್ ಬಿನಲ್ಲಿ ನಮಗೆ 37.2% ರೀಕಾಂಬಿನೆಂಟ್ಸ್ ಬಂದಿದೆ ಅಂತ ಈ ಕಡೆ ಸೈಡ್ ಕೊಟ್ಟಿದ್ದಾರೆ. ಯಾಕೆ ಬರುತ್ತೆ ಅಂತಂದರೆ ಎರಡೂ ಜೀನ್ಸು ದೂರ ದೂರ ಇದೆ, ಲೂಸ್ಲಿ ಲಿಂಕ್ಡ್ ಇದೆ, ಲಾಂಗರ್ ಡಿಸ್ಟೆನ್ಸ್ ಇದ್ದರೆ ರೀಕಾಂಬಿನೇಷನ್ ಜಾಸ್ತಿ ಇರುತ್ತೆ. ಓಕೆ, ರೀಕಾಂಬಿನೇಷನ್ ಇಲ್ಲ ಕಡಿಮೆ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ 1 ಸಮಥಿಂಗ್ ಇದೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಟೈಟ್ಲಿ ಲಿಂಕ್ಡ್ ಇದೆ, ಶಾರ್ಟರ್ ಡಿಸ್ಟೆನ್ಸ್ ಇದೆ ಜೀನ್ಸ್ ಮಧ್ಯೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ ಪೇರ್ಸ್ ಇನ್ ದ DNA ಆಫ್ ಪ್ರೈಮರಿ oocyte ಅಂತ ಕೇಳ್ತಾ ಇದ್ದಾರೆ. ಹೌದಾ, ಪ್ರೈಮರಿ oocyte ಅಂತಂದರೆ ನೀವಿಲ್ಲಿ ನೋಡ್ಬೋದು. ಓಕೆ, ಸೊ ಫಸ್ಟ್ ಊಗೋನಿಯಾ ಏನಾಗುತ್ತೆ, ಬರೀ ಮೈಟೋಸಿಸಿಂದ ಡಿವೈಡ್ ಆಗುತ್ತೆ. ಅಂದರೆ ಪ್ರೈಮರಿ oocyteಲ್ಲಿ ಮೈಟೋಸಿಸ್ ಈಸ್ ಈಕ್ವೇಷನಲ್ ಡಿವಿಷನ್, ಅಂದರೆ ಪ್ರೈಮರಿ oocyteಲ್ಲಿ 2n ಇರುತ್ತೆ. ಸೊ 2n ಆಫ್ ದ DNA ಕಂಟೆಂಟ್ ಎಷ್ಟು ಅಂತ ನಮಗೆ ಗೊತ್ತು, 6.6 × 10⁹ ಬೇಸ್ ಪೇರ್ಸ್ ಇರುತ್ತೆ. ಹೌದಾ, 2n. ಸೊ ಪ್ರೈಮರಿ oocyteಲ್ಲಿ ಎಷ್ಟಿರುತ್ತೆ, 2n ಇರುತ್ತೆ. ಅಂದರೆ ಆನ್ಸರ್ ಏನಾಗುತ್ತೆ, ಇಟ್ ಈಸ್ 6.6 × 10⁹ ಬೇಸ್ ಪೇರ್. ಸಪೋಸ್ ಅವ್ರು ಸೆಕೆಂಡರಿ oocyte ಅಂತ ಕೇಳಿದರೆ ಅಲ್ಲಿ ಹ್ಯಾಪ್ಲಾಯ್ಡ್ ಆಗುತ್ತೆ, ಎನ್ ಅಂತಂದರೆ ಅದು ಹಾಫ್ ಆಗುತ್ತೆ. ಹೌದಾ, ದಟ್ ಈಸ್ 3.3 × 10⁹ ಆಗ್ತಿತ್ತು ಸೆಕೆಂಡರಿ oocyte ಅಥವಾ ಓವಮ್ ಅಂತ ಕೇಳಿದರೆ. ತರಹ ಕ್ವಶನ್ಸ್ ನೋಡಿ, ಹ್ಯೂಮನ್ ರಿಪ್ರೊಡಕ್ಷನ್ನು ಪ್ಲಸ್ ಯಾವುದು ಮೊಲೆಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎರಡೂ ಚಾಪ್ಟರ್ನ ಕಂಬೈನ್ ಮಾಡಿ ಅವರು MCQ ಕ್ವಶನ್ ತೆಗೆದಿದ್ದಾರೆ. ಓಕೆ, ಸೊ ಹಾಗಾಗಿ ಈ ತರಹ ಕ್ವಶನ್ಸ್ ನಿಮಗೆ ಬರೋ ಸಾಧ್ಯತೆಗಳು ತುಂಬ ಕಡಿಮೆ. ನೀಟ್ ಲೆವೆಲ್ ಕ್ವಶನ್ ಆಯ್ತಿದ್ದು. ಓಕೆ, ನೆಕ್ಸ್ಟ್ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಮನ್ನು ಎಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಸ್ 5 ಇದೆ. ಜೆನೆಟಿಕ್ ರೀಕಾಂಬಿನೇಷನ್, ಜೆನೆಟಿಕ್ ಡ್ರಿಫ್ಟ್, ಮ್ಯೂಟೇಷನ್, ನ್ಯಾಚುರಲ್ ಸೆಲೆಕ್ಷನ್ ಮತ್ತು ಜೀನ್ ಫ್ಲೋ. ಸೊ ಅವರು ಇದರಲ್ಲಿ ಕೊಟ್ಟಿರುವಂಥದ್ದು ಕ್ರಾಸಿಂಗ್ ಓವರ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತಂದರೆ ಇದು ಜೆನೆಟಿಕ್ ರೀಕಾಂಬಿನೇಷನ್ನಿಗೆ ಕೊಟ್ಟಿರೋ ವರ್ಡ್ಸ್, ಸಿಮಿಲರ್ ವರ್ಡ್ಸ್ ಅದು. ಹೌದಾ, ಸೊ ಹಾಗಾಗಿ ಕ್ರಾಸಿಂಗ್ ಓವರ್ ಆದ್ರೂ ಈಕ್ವಿಲಿಬ್ರಿಯಮ್ ಎಫೆಕ್ಟ್ ಆಗುತ್ತೆ, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆದರೂ ಈಕ್ವಿಲಿಬ್ರಿಯಮ್ ಎಫೆಕ್ಟ್ ಆಗುತ್ತೆ, ಮ್ಯೂಟೇಷನ್ ಆದರೂ ಆಗುತ್ತೆ, ಜೆನೆಟಿಕ್ ಡ್ರಿಫ್ಟ್ ಆದರೂ ಆಗುತ್ತೆ. ಹೌದಾ, ಸೊ ಹಾಗಾಗಿ 4 ಕೂಡ ಕರೆಕ್ಟ್ ಆಗಿದೆ ಆಪ್ಷನ್ಸು. ಸೊ ಹಾಗಾಗಿ ಆಪ್ಷನ್ ಡಿ 1, 2, 3, 4 4 ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಇಂಟರ್ಫೆರಾನ್ಸ್ ಆರ್ ದ ಮೋಸ್ಟ್ ಎಫೆಕ್ಟಿವ್ ಇನ್ ಮೇಕಿಂಗ್ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ ರೆಸಿಸ್ಟೆಂಟ್ ಅಗೇನ್ಸ್ಟ್ ದ ಸ್ಪ್ರೆಡ್ ಆಫ್ ವಿಚ್ ಫಾಲೋವಿಂಗ್ ಡಿಸೀಸ್. ಯಾವ ಡಿಸೀಸಸ್ಸನ್ನು ಇಂಟರ್ಫೆರಾನ್ಸ್ ಕಂಟ್ರೋಲ್ ಮಾಡುತ್ತೆ? ಇಂಥ ಸಿಂಪಲ್ ಕ್ವಶನ್ಸನ್ನು ಅವರು ತಿರ್ಚಿ ಮಿರ್ಚಿ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಟ್ವಿಸ್ಟ್ ಅಂದರೆ ಹಿಂಗೆ ನೋಡಿ, ಸೀದಾ ಇರೋದನ್ನು ತಿರ್ಚಿ ಕೇಳೋದು. ಓಕೆ, ಸೊ ಇಂಟರ್ಫೆರಾನ್ಸ್ ನಮಗೆ ಗೊತ್ತಿರೋ ಹಾಗೆ ಇದು ವೈರಸ್ ಇನ್ಫೆಕ್ಟೆಡ್ ಸೆಲ್ಸಿಂದ ಬಿಡುಗಡೆ ಆಗುವಂತಹ ಸೆಲ್ಸ್ ಆಗಿದೆ. ಓಕೆ, ವೈರಸ್ ಇನ್ಫೆಕ್ಟೆಡ್ ಸೆಲ್ಸಿಂದ ಬಿಡುಗಡೆ ಆಗುತ್ತೆ ಇಂಟರ್ಫೆರಾನ್ಸ್. ಯಾಕೆ ಬಿಡುಗಡೆ ಆಗುತ್ತೆ ಅಂದರೆ ಆ ವೈರಸ್ಸನ್ನು ಗುರುತಿಸಿ ಅದನ್ನು ಸಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಕೊಟ್ಟಿರೋ ಡಿಸೀಸಸ್ಸಲ್ಲಿ ವೈರಸ್ಸಿಂದ ಬರೋ ಡಿಸೀಸ್ ಯಾವುದು, ದಟ್ ಈಸ್ ಏಡ್ಸ್. ಓಕೆ, ಸೊ ಹಾಗಾಗಿ ಆಪ್ಷನ್ ಎ. ನೆಕ್ಸ್ಟ್, ದ ಹ್ಯೂಮನ್ ಹೋಸ್ಟ್ ಸೆಲ್ ಯಾವುದರಲ್ಲಿ ಗೆಮಿಟೋಸೈಟ್ಸ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್ ಡೆವಲಪ್ ಆಗುತ್ತೆ ನೋಡಿ. ಸೊ ಎಸ್ ನೋಡಿ, ಇದು ಪ್ಲಾಸ್ಮೋಡಿಯಮ್ನ ಲೈಫ್ ಸೈಕಲ್. ಸೊ ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೆಕ್ಷುವಲ್ ಸ್ಟೇಜಸ್ ಆಫ್ ಅಂದರೆ ಗೆಮಿಟೋಸೈಟ್ಸ್ ಡೆವಲಪ್ ಇನ್ ದ ರೆಡ್ ಬ್ಲಡ್ ಸೆಲ್ಸ್. ಓಕೆ, ಸೊ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದು, ಆಪ್ಷನ್ ಸಿ ಎರಿಥ್ರೋಸೈಟ್ಸ್. ನೆಕ್ಸ್ಟ್, ಯಾವ ವಾಟರ್ ಸ್ಯಾಂಪಲ್ಸಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟ್ರ್ ಇರುತ್ತೆ ಅಂತ ಕೇಳಿದ್ದಾರೆ ನೋಡಿ. ಹೈ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತಂದರೆ ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಇದೆ ಅಂತ ಅರ್ಥ. ಸೊ ಲೆವೆಲ್ ಆಫ್ ಪೊಲ್ಯೂಷನ್ ಈಸ್ ಹೈ. ಓಕೆ, ಸೊ ಲೆವೆಲ್ ಆಫ್ ಪೊಲ್ಯೂಷನ್ ಜಾಸ್ತಿ ಇದೆ ಅಂತಂದರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಇರುತ್ತೆ. ಸೊ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಆದಂಗೆಲ್ಲ ಅಲ್ಲಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಕೂಡ ಹೈ ಇರುತ್ತೆ. ಸೊ ಆಪ್ಷನ್ ಎ. ಸ್ಟೆಪ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಸೀರೀಸ್ ವೈಸ್ ಆಗಿ ಹಾಕಿ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಫಸ್ಟ್ ಐಸೋಲೇಷನ್ ಆಫ್ DNA. ಓಕೆ, ಸೊ ಎಲ್ಲ ಆಪ್ಷನ್ಸಲ್ಲೂ ನೋಡಿ ಎಲ್ಲದರಲ್ಲೂ ಅದೇ ಫಸ್ಟ್ ಇದೆ. ಸೆಕೆಂಡ್ ಸ್ಟೆಪ್ ನೋಡೋಣ. ಐಸೋಲೇಟ್ ಮಾಡಿದ ಮೇಲೆ ಅದನ್ನು ಕಟ್ ಮಾಡ್ತೀವಿ, ಕಟ್ಟಿಂಗ್ ಆಫ್ DNA ಎಟ್ ಸ್ಪೆಸಿಫಿಕ್ ಲೊಕೇಶನ್. ಸೊ 3 ಯಾವುದರಲ್ಲಿದೆ, ಎಸ್ ಇನ್ ದ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೀವು ಈ ತರಹ ಬೇಗ ಆನ್ಸರನ್ನು ಟಿಕ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಟ್ ಮಾಡಿದ ಮೇಲೆ ಅದನ್ನು ಆ್ಯಂಪ್ಲಿಫೈ ಮಾಡ್ತೀವಿ. ಓಕೆ, ಸೊ 1, 2, 3 ಆ್ಯಂಪ್ಲಿಫೈ ಮಾಡಿದ ಮೇಲೆ ಅದನ್ನು ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿದ ಮೇಲೆ ಅದರಿಂದ ಫಾರಿನ್ ಜೀನ್ ಪ್ರಾಡಕ್ಟ್ ತೊಗೊಳ್ತೀವಿ. ಅದಾದಮೇಲೆ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಡೌನ್ ಸ್ಟ್ರೀಮಿಂಗ್ ಪ್ರೊಸೆಸನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. DNA ಆಫ್ ದ ಕ್ಲೋನ್ ಸೆಲ್ ಫಾಲೋಡ್ ಬೈ ಡಿಟೆಕ್ಷನ್ ಯೂಸಿಂಗ್ ಆಟೋ ರೇಡಿಯೋಗ್ರಫಿ ಈಸ್ ಕಾಲ್ಡ್ ಪ್ರೋಬ್. ಓಕೆ, ಸೊ ಅದನ್ನು ಪ್ರೋಬ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಇದೆಲ್ಲ ಬಿಡಿ, ಅವ್ರೇನು ಹೇಳ್ತಾ ಇದ್ದಾರೆ, ಲಿಮಿಟಿಂಗ್. ಓಕೆ, ರಿಸೋರ್ಸಸ್ಗಳು ಲಿಮಿಟಿಂಗ್ ಇದ್ದರೆ ಒಂದು ಗ್ರೋತ್ ಬರುತ್ತೆ,
ರಿಸೋರ್ಸಸ್ಸು ಅನ್ಲಿಮಿಟೆಡ್ ಇದ್ದರೆ ಒಂದು ಗ್ರೋತ್ ಬರುತ್ತೆ. ಅಂದರೆ ರಿಸೋರ್ಸಸ್ಸು ಲಿಮಿಟೆಡ್ ಇಲ್ಲ ಅಂದರೆ ಎಷ್ಟಾದರೂ ಇದೆ ಫುಡ್ ಅಂತಂದರೆ ಏನಾಗ್ತಾ ಹೋಗುತ್ತೆ, ಜೀವಿಗಳು ಬೆಳೀತಾನೆ ಹೋಗುತ್ತೆ. ಓಕೆ, ಸೊ ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಹೌದಾ, ಬೆಳೀತಾನೆ ಹೋಗುತ್ತೆ. ಅದೇ ರಿಸೋರ್ಸಸ್ ಕಡಿಮೆ ಆಯಿತು ಅಂದರೆ ಜೀವಿಗಳು ಸ್ವಲ್ಪ ಬೆಳೆಯುತ್ತೆ, ಅದಾದಮೇಲೆ ಅಂದರೆ ಜಾಸ್ತಿ ಮಲ್ಟಿಪ್ಲೈ ಆಗುತ್ತೆ, ಅದಾದಮೇಲೆ ಅದರ ಗ್ರೋತು ನಿಂತು ಹೋಗುತ್ತೆ. ಇದನ್ನು ಲಾಜಿಸ್ಟಿಕ್ ಗ್ರೋತ್ ಅಂತ ಕರಿತೀವಿ. ಓಕೆ, ಸೊ ನಮಗೆ ಇಲ್ಲಿ ಲಿಮಿಟೆಡ್ ಆಗಿದೆ ಫುಡ್ ರಿಸೋರ್ಸ್ ಅಂದರೆ ಲಾಜಿಸ್ಟಿಕ್ ಗ್ರೋತ್. ಸೊ ಲಾಜಿಸ್ಟಿಕ್ ಕರ್ವ್ನ ಇಕ್ವೇಷನ್ ಏನಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಫುಡ್ ಚೈನ್ ಈಸ್ ಮೇಜರ್ ಕಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ? ಟೆರೆಸ್ಟ್ರಿಯಲ್ ಅಕ್ವಾಟಿಕಲ್ಲಿ ಯಾವುದರಲ್ಲಿ ಜಾಸ್ತಿ ಎನರ್ಜಿ ಫ್ಲೋ ಆಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಐ ಆಮ್ ಬಿಟ್ ಕನ್ಫ್ಯೂಸ್ಡ್. ಸೊ ಇದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದಕ್ಕೆ ಆನ್ಸರ್ ನನಗೆ. ಸೊ ಹಾಗಾಗಿ ನಾನು ಇದಕ್ಕೆ ಆನ್ಸರ್ನ ಹೇಳ್ತಾ ಇಲ್ಲ, ಬಿಕಾಸ್ ನನಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಇದಕ್ಕೆ ಆನ್ಸರ್ ಗೊತ್ತಿಲ್ಲದೆ ನಾನು ಮಿಸ್ಲೀಡ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ದಟ್ಸ್ ವೈ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಇನ್ ಸಿಟು ಕನ್ಸರ್ವೇಷನ್? ಇನ್ ಸಿಟು ಅಲ್ಲ ಅಂತ ಕೇಳ್ತಿದ್ದಾರೆ, ಅಂದರೆ ಎಕ್ಸ್ ಸಿಟು ಇರಬೇಕದು, ಹೌದಾ. ಸೊ ಯಾವ್ದು ಎಕ್ಸ್ ಸಿಟು ಇದೆ? ಎಕ್ಸ್ ಸಿಟು ಅಂತಂದರೆ ಜೀವಿಗಳು ಇದ್ದಲ್ಲೇ ಅವುಗಳನ್ನು ನಾವು ಕಾಪಾಡಿದರೆ ಅದನ್ನು ಇನ್ ಸಿಟು. ಫಾರ್ ಎಕ್ಸಾಂಪಲ್ ಅಭಯಾರಣ್ಯಗಳು ಅಂತ ಇದೆ, ಹೌದಾ, ಅಥವಾ ಕಾಡುಗಳನ್ನು ಪ್ರಿಸರ್ವ್ ಮಾಡ್ತೀವಿ, ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಇರುತ್ತೆ. ಸೊ ಅಂದರೆ ಜೀವಿಗಳು ಅಲ್ಲೇ ಇರುತ್ತೆ, ಆ ಪ್ಲೇಸನ್ನೇ ನಾವು ಪ್ರೊಟೆಕ್ಟ್ ಮಾಡೋದು ಇನ್ ಸಿಟು. ಎಕ್ಸ್ ಸಿಟು ಅಂತಂದರೆ ಅವುಗಳನ್ನು ತೊಗೊಂಡು ಬಂದು ಬೇರೆ ಕಡೆ ಇಟ್ಟು ನಾವು ಪ್ರಿಸರ್ವ್ ಮಾಡೋದು. ಓಕೆ, ಸೊ ಆ ತರಹ ಯಾವುದಿದೆ ಎಕ್ಸ್ ಸಿಟು ಅಂತಂದರೆ ಸೀಡ್ ಬ್ಯಾಂಕ್ ಎಕ್ಸ್ ಸಿಟು ಇದೆ, ಬಟ್ ನ್ಯಾಷನಲ್ ಪಾರ್ಕ್ ಇನ್ ಸಿಟು. ನೆಕ್ಸ್ಟ್, ನ್ಯಾಷನಲ್ ಪಾರ್ಕು ಝೂಲಾಜಿಕಲ್ ಎರಡೂ ಕೂಡ ಇನ್ ಸಿಟು. ಸ್ಯಾಕ್ರೆಡ್ ಗ್ರೂವು ಎಕ್ಸ್ ಸಿಟು ಅಲ್ಲ, ಇದು ಇನ್ ಸಿಟು. ಓಕೆ, ಸೊ ಹಾಗಾಗಿ ಸೀಡ್ ಬ್ಯಾಂಕ್ ಮತ್ತು ಬಾಟನಿಕಲ್ ಗಾರ್ಡನ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ದೀಸ್ ಆರ್ ದ ಎಕ್ಸ್ ಸಿಟು ಕನ್ಸರ್ವೇಷನ್. ನೆಕ್ಸ್ಟ್, ಎಕ್ಸ್ಪ್ಲೋರೇಷನ್ ಆಫ್ ಮಾಲಿಕ್ಯುಲರ್ ಜೆನೆಟಿಕ್ ಆ್ಯಂಡ್ ಸ್ಪೀಶೀಸ್ ಲೆವೆಲ್ ಆಫ್ ಡೈವರ್ಸಿಟಿ. ನೋಡಿ, ಇದನ್ನೇ ನಾನು ಹೇಳಿದ್ದು, ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥ ಕ್ವಶನ್ಸನ್ನು ಕೇಳಿದ್ದಾರೆ ಅನ್ನಲ್ವಾ, ಇದೆ ತೋರಿಸ್ತೀನಿ ನಿಮ್ಗೆ ಇವಾಗ. ಪ್ರಾಸ್ಪೆಕ್ಟಿಂಗ್ ಅಂದರೆ ಎಕ್ಸ್ಪ್ಲೋರಿಂಗ್ ಮಾಲಿಕ್ಯುಲರ್ ಜೆನೆಟಿಕ್ ಸ್ಪೀಶೀಸ್ ಲೆವೆಲ್ ಡೈವರ್ಸಿಟಿ ಫಾರ್ ಪ್ರಾಡಕ್ಟ್ಸ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್. ನೋಡಿ, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಇದು ಏನೋ ಒಂದು ಶಬ್ದ, ಆ ಶಬ್ದಕ್ಕೆ ಅರ್ಥ ಗೊತ್ತಾಗಲಿ ಮಕ್ಕಳಿಗೆ ಅಂತ ಅವರು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಇವರು ಅದನ್ನು ತೊಗೊಂಡೋಗಿ ಒಂದು ಕ್ವಶನ್ ಫ್ರೇಮ್ ಮಾಡಿದ್ದಾರೆ, ಹೌದಾ. ಸೊ ಆ ತರಹದ ಕ್ವಶನ್ ಇದು. ಸೊ ಇದಕ್ಕೆ ರೈಟ್ ಆನ್ಸರ್ ಬಯೋ ಪ್ರಾಸ್ಪೆಕ್ಟಿಂಗ್. ಅದಕ್ಕೆ ನಾನು ಹೇಳೋದು MCQನ ಹೇಗೆ ಸ್ಕೋರ್ ಮಾಡಬೇಕು, ಔಟ್ ಆಫ್ ಔಟ್ ಅಂತಿರ್ತೀರಲ್ವ, ಯು ಮಸ್ಟ್ ರೀಡ್ NCERT ಫಾರ್ ಸ್ಕೋರಿಂಗ್ 70 ಔಟ್ ಆಫ್ 70. MCQನ ನೀವು ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು ಅಂತಂದರೆ ನೀವು NCERTಯನ್ನು ಓದಿರಲೇಬೇಕಾಗುತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇದು ಕೂಡ ಕನ್ಫ್ಯೂಸಿಂಗಾಗಿ ಕೊಟ್ಟಿದ್ದಾರೆ. ಇಷ್ಟೊಂದು ಡಿಫಿಕಲ್ಟಾಗಿ ಕ್ವಶನ್ ಪೇಪರ್ ತೆಗೆಯೋ ನೆಸೆಸಿಟಿ ಇದಿಲ್ಲ, ಬಟ್ ದೇ ಹ್ಯಾವ್ ಪ್ರಿಪೇರ್ಡ್. ಮೇ ಬಿ ನಿಮ್ಮನ್ನು ಪ್ರಿಪೇರ್ ಮಾಡೋದಕ್ಕೆ ಅವ್ರು ಈ ಥರ ಪ್ರಿಪೇರ್ ಮಾಡಿರ್ಬೋದು. ಆ್ಯನ್ಯುವಲ್ ಎಕ್ಸಾಮ್ ಇಷ್ಟು ಟಫ್ ಇರೋದಿಲ್ಲ, I'll give you the guarantee. Next, the interstitial space in seminiferous tubules consist of immunologically competent cells. ಓಕೆ, ಸೊ ಇದು ಕೂಡ NCERTನಲ್ಲಿ ಬಂದಿರೋ ಲೈನು, ಅದರಿಂದ ಒಂದು ಕ್ವಶನ್ ಮಾಡಿದ್ದಾರೆ. ದ ವರ್ಷನ್ ಆಫ್ ಬಯೋಜೆನ್ಸಿಸ್ ಆಯಿತು ಅಂದರೆ ನಾನ್ ಲಿವಿಂಗ್ ಮಾಲಿಕ್ಯೂಲ್ಸಿಂದಾನೇ ಫಸ್ಟ್ ಲೈಫ್ ಒರಿಜಿನೇಟ್ ಆಯಿತು ಅಂತ ಹೇಳ್ತಾರೆ ಎವಲ್ಯೂಷನ್ ಚಾಪ್ಟ್ರಲ್ಲಿ. ಫಿಲೇರಿಯಾಸಿಸ್ ಪ್ಯಾಥೋಜನ್ದು ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂತಂದರೆ ಥ್ರೂ ವೆಕ್ಟರ್ಸ್. ನೆಕ್ಸ್ಟ್, ಅಂದರೆ ಒಂದು ಸೊಳ್ಳೆಯಿಂದ ಅದು ಹರಡುತ್ತೆ. Swiss cheese with large holes is produced from bacteria. Okay, next, the host cells which have ability to incorporate foreign DNA within them are called as competent cells. ಯಾವುದು DNA ತಗೊಳ್ಳೋದಕ್ಕೆ ರೆಡಿ ಇದೆ, ಎಬಿಲಿಟಿ ಇದೆ ಅಂತಹ ಹೋಸ್ಟ್ ಸೆಲ್ಸನ್ನು ನಾವು ಕಾಂಪಿಟೆಂಟ್ ಸೆಲ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ದಿಸ್ ವಾಸ್ ಅಬೌಟ್ 1 ಮಾರ್ಕ್ನ ಕ್ವೆಶನ್ಸು. ನಿಮಗೆ ಪಾರ್ಟ್ B, C, D ಇವನ್ನೂ ಕೂಡ ಸಾಲ್ವ್ ಮಾಡಬೇಕು. ಹೇಗಿದೆ ಕ್ವೆಶನ್ಸ್ ನಾವು ತಿಳ್ಕೊಳ್ಬೇಕು ಅನ್ನೋಂಗಿತ್ತಂದರೆ ಕಮೆಂಟ್ ಬಿಲೋ, ಐಲ್ ಟ್ರೈ ಟು ಮೇಕ್ ವಿಡಿಯೋ ಆನ್ ದಟ್ ಆಲ್ಸೋ. ಇನ್ನು ಬೇರೆ ಮಾಡೆಲ್ ಕ್ವೆಶನ್ ಪೇಪರ್ದು ಇದೇ ತರಹ ಸಾಲ್ವ್ಡ್ ವೀಡಿಯೋಸ್ ಬೇಕು ಅಂತಂದರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐಲ್ ಟ್ರೈ ಟು ಮೇಕ್ ದ ವೀಡಿಯೋಸ್. ಈಗಾಗಲೇ ಮಿಡ್ ಟರ್ಮ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ವೀಡಿಯೋ, ಸ್ಟ್ರಾಟಜಿನ ವೀಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನೀವಾಗಲೇ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಾಲೋ ಮಾಡಿ, ಚೆನ್ನಾಗಿ ಮಿಡ್ ಟರ್ಮ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಮೈ ಡಿಯರ್ ಚಿಲ್ಡ್ರನ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ